ನೇಹಾ ಹಿರೇಮಠ್ ಕೊಲೆಯಾಗಿ 1 ವರ್ಷ ಆಯಿತು. ಆದರೆ ಸರ್ಕಾರ ನುಡಿದಂತೆ ನಡೆಯಲಿಲ್ಲ. ಕೊಲೆ ಆರೋಪಿಗೆ ಇದುವರೆಗೂ ಶಿಕ್ಷೆನೂ ಆಗಿಲ್ಲ. ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಾನೆ ಅಂತ ಹೇಳಿತ್ತು. ಜೊತೆಗೆ 120 ದಿನಗಳಲ್ಲೇ ನ್ಯಾಯ ದೊರಕಿಸಿಕೊಡುವ ಒಂದು ಪ್ರಯತ್ನ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿತ್ತು. 120 ದಿನ ಹೋಗಲಿ 1 ವರ್ಷ ಆದರೂ ಸಹ ಇದುವರೆಗೂ ಸಹ ಯಾವುದೇ ರೀತಿಯ ಒಂದು ಬೆಳವಣಿಗೆ ಆಗಿಲ್ಲ. ವಿಚಿತ್ರ ಅಂದರೆ ಇಲ್ಲಿವರೆಗೂ ಸಹ ಇನ್ನೂ ಸಹ ಟ್ರಯಲ್ಸ್ ಸಹ ಆರಂಭಗೊಂಡಿಲ್ಲ. ಅಂದರೆ ವಿಚಾರಣೆಯೂ ಸಹ ಆರಂಭಗೊಂಡಿಲ್ಲ. ಏನು ಕೋರ್ಟ್ನಲ್ಲಿ ವಿಚಾರಣೆಯೂ ಸಹ ಆರಂಭಗೊಂಡಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಏನು ನೇಹಾ ಹಿರೇಮಠ್ ಪೋಷಕರು ಏನು ನಿರೀಕ್ಷೆ ಇಟ್ಟಿದ್ರು, ಆ ನಿರೀಕ್ಷೆ ಹುಸಿಯಾಗಿದೆ. ಮತ್ತು 1 ವರ್ಷದ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶನೂ ವ್ಯಕ್ತವಾಗ್ತಾ ಇದೆ. ನಾವೇನು ನಮ್ಮದೇ ಸರ್ಕಾರ, ಯಾಕಂದ್ರೆ ಏನು ನೇಹಾ ತಂದೆ ಏನಿದ್ದಾರೆ ನಿರಂಜನ್ ಹಿರೇಮಠ್ ಅವರು ಕಾಂಗ್ರೆಸ್ ಪಾಲಿಕೆ ಮಹಾನಗರ ಪಾಲಿಕೆ ಕಾಂಗ್ರೆಸ್ ಸದಸ್ಯರು ಆಗಿದ್ದಾರೆ. ಮತ್ತು ನಮ್ಮದೇ ಸರ್ಕಾರ ಇರೋದ್ರಿಂದಾಗಿ, ಕಾಂಗ್ರೆಸ್ ಸರ್ಕಾರನೇ ಇರೋದ್ರಿಂದಾಗಿ ನಮ್ಮ ಪರವಾಗಿ ಒಂದಷ್ಟು ಏನಾದ್ರು ಕೆಲಸ ಮಾಡುತ್ತೆ, ನನ್ನ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಳ್ಳುವಂಥ ಕೆಲಸ ಮಾಡುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ನಿರಂಜನ್ ಹಿರೇಮಠ್ ವ್ಯಕ್ತಪಡಿಸಿದ್ರು. ಆದರೆ ಆ ಒಂದು ಕುಟುಂಬಸ್ಥರ ಒಂದು ವಿಶ್ವಾಸ ಹುಸಿಯಾಗಿದೆ. ಜೊತೆಗೆ 1 ವರ್ಷ ಆಯ್ತು ಇವತ್ತಿಗೆ ಏನು ಕೊಲೆಯಾಗಿ ಹುಬ್ಬಳ್ಳಿಯ BVB ಕಾಲೇಜು ಆವರಣದಲ್ಲಿ ಹಾಡಹಗಲೇ ಈ ಒಂದು ಬರ್ಬರ ಹತ್ಯೆ ನಡೆದು ಹೋಗಿತ್ತು. ಕಾಲೇಜಿಗೆ ಪರೀಕ್ಷೆ ಬರಲಿಕ್ಕೆ ಬಂದಂತಹ ನೇಹಾ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಬರ್ಬರವಾಗಿ ಹತ್ಯೆಗದಂತಹ ಘಟನೆ BVB ಕಾಲೇಜು ಆವರಣದಲ್ಲಿ ನಡೆದಿತ್ತು. ಸಾಕಷ್ಟು ಅಂದರೆ ಅವ್ರ ತಾಯಿನೂ ಅಲ್ಲೇ ಇದ್ರು, ಕೂಗಳತೆ ದೂರದಲ್ಲೇನೆ ಅವ್ರ ತಾಯಿ ಗೀತಾ ಇದ್ರು. ಆದರೂ ಸಹ ಮಗಳು ಕೊಲೆನ ಒಂದು ತಪ್ಪಿಸ್ಲಿಕ್ಕಾಗಲಿಲ್ಲ. ಮತ್ತು ಅಲ್ಲಿ ಸುತ್ತಮುತ್ತ ಸಾಕಷ್ಟು ವಿದ್ಯಾರ್ಥಿಗಳಿದ್ರು. ಕಣ್ಣೆದುರಿಗೇನೆ, ಹಲವಾರು ಜನರ ಕಣ್ಣೆದುರಿಗೇನೆ ಈ ಒಂದು ಬರ್ಬರ ಹತ್ಯೆ ನಡೆದಿತ್ತು. ಫಯಾಜ್ ಏನು ಆಕೆಯ ಒಂದು ಸಹಪಾಠಿಯಾಗಿದ್ದ ಒಂದು ಕಾಲಕ್ಕೆ, ಜೊತೆಗೆ ಸ್ನೇಹಿತನಾಗಿದ್ದ, ಅವನಿಂದಲೇ ಈ ರೀತಿಯ ಒಂದು ಬರ್ಬರ ಕೃತ್ಯ ನಡೆದಿತ್ತು. ಕೃತ್ಯ ನಡೆದು 1 ವರ್ಷ ಆಯಿತು. ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟಗಳು ನಡೆದಿದ್ವು. ಅದರಲ್ಲೂ ಕೊಲೆ ಆರೋಪಿಗೆ ಎನ್ಕೌಂಟರ್ ಮಾಡಬೇಕನ್ನೋ ಒಂದು ಡಿಮ್ಯಾಂಡ್ ಸಹ ವ್ಯಕ್ತವಾಗಿತ್ತು. CBI ತನಿಖೆ ಮಾಡಬೇಕಂತೂ ಸಹ ಡಿಮ್ಯಾಂಡ್ ಮಾಡಲಾಗಿತ್ತು. ಏನೆಲ್ಲ ಒಂದು ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಖುದ್ದು CM ಅವರೇ ಅವರ ನೇಹಾ ಹಿರೇಮಠ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಒಂದು ಆಶ್ವಾಸನೆ ಕೊಟ್ಟಿದ್ರು. ತ್ವರಿತ ನ್ಯಾಯಾಲಯ ಸ್ಥಾಪನೆ ಮಾಡ್ತೀವಿ, 120 ದಿನಗಳೊಳಗಾಗಿ ನಿಮ್ಮ ಮಗಳ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆದರೆ ಈಗ 1 ವರ್ಷ ಆದರೂ ಸಹ ನ್ಯಾಯ ಸಿಕ್ಕಿಲ್ಲ. ಜೊತೆಗೆ ನ್ಯಾಯ ಯಾವಾಗ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಯಾಕಂದ್ರೆ ಈಗೇನು ಇಲ್ಲಿವರೆಗೂ ಸಹ ಟ್ರಯಲ್ ಸಹ ಆರಂಭಗೊಂಡಿಲ್ಲ. ಈಗಾಗಲೇ ಏನು CID ತನಿಖೆಗೆ ಒಂದು ಪ್ರಕರಣ ಒಪ್ಪಿಸಲಾಗಿತ್ತು. 483 ಪುಟಗಳ ಒಂದು ಆರೋಪ ಪಟ್ಟಿಯನ್ನ CID ತಂಡ ಸಲ್ಲಿಕೆ ಮಾಡಿದೆ. ಈಗ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿನೇ 10 ತಿಂಗಳಾಯಿತು. 10 ತಿಂಗಳ ನಂತರವೂ ಸಹ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯ ಒಂದು ಟ್ರಯಲ್ಸ್ ಆರಂಭಗೊಂಡಿಲ್ಲ. ಮತ್ತು ಜೈಲಿನಲ್ಲಿ ಆರಾಮಾಗಿ ಅವನೇನು ಕೊಲೆ ಆರೋಪಿ ಇದ್ದಾನೆ ಫಯಾಜ್, ಜೈಲಲ್ಲಿ ಆರಾಮಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಅವನ ಪರವಾಗಿ ಬೇಲ್ಗೆ ಸಹ ಪ್ರಯತ್ನಗಳು ಸಹ ನಡೆದಿದ್ದಾವೆ. ಮತ್ತು ಈ ಒಂದು ಕೇಸನ್ನ ಬೇರೆ ಜಿಲ್ಲೆಗೆ ಅಂದ್ರೆ ಬೆಳಗಾವಿಗೆ ವರ್ಗಾವಣೆ ಮಾಡಬೇಕಂತ ಒಂದು ಆಗ್ರಹ ಸಹ ಮಾಡಲಾಗಿತ್ತು. ಜೊತೆಗೆ ಹೈಕೋರ್ಟ್ಗೂ ಸಹ ಒಂದು ಪಿಟಿಷನ್ ಹಾಕಲಾಗಿತ್ತು. ಇವೆಲ್ಲ ಬೆಳವಣಿಗೆಗಳ ನಡುವೆನೆ ನೇಹಾ ಕೊಲೆಯಾಗಿ 1 ವರ್ಷ ತುಂಬಿತು. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಈಗ ಹಿಂದೂಪರ ಸಂಘಟನೆಗಳು ಈಗಾಗಲೇ ತ್ರಿಶೂಲ ದೀಕ್ಷೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾವೆ. ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗೆ ನಾವು ತ್ರಿಶೂಲದ ಮೂಲಕವೇ ನಾವು ಉತ್ತರ ಕೊಡ್ತೀವಿ ಮತ್ತು ತ್ರಿಶೂಲ ಮೂಲಕನೇ ಮಹಿಳೆಯರ ರಕ್ಷಣೆ ಮಾಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಶ್ರೀರಾಮ್ ಸೇನೆ ನಾಯಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ಕುಟುಂಬಸ್ಥರ ಏನು ನೋವು ಮಾತ್ರ ತಣ್ಣಗಾಗಿಲ್ಲ. ಅವರ ನೇಹಾ ತಂದೆ ಇರ್ಬೋದು, ಅವರ ತಾಯಿ ಇರ್ಬೋದು, ಮತ್ತು ಕುಟುಂಬಸ್ಥರು ಈಗಲೂ ಸಹ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ, ಯಾವಾಗ ಸಿಗುತ್ತನ್ನೋ ಒಂದು ಪ್ರಶ್ನೆ ಅವ್ರದ್ದಾಗಿದೆ. ಏನು ನಮ್ಮದೇ ಸರ್ಕಾರ ಇದ್ರೂ ಸಾಕಷ್ಟು ಆ ಟೈಮಲ್ಲಿ ಬೇರೆ ಬೇರೆ ರಾಜಕಾರಣಿಗಳು ಸಹ ಬಂದು ಹೋದ್ರು ಮತ್ತು ಸೂಕ್ತ ನ್ಯಾಯ ಕೊಡಿಸ್ತೀವಂತ ಅನ್ನೋ ಒಂದು ಮಾತು ಹೇಳಿದ್ರು. ಆದರೆ ಎಲ್ಲರೂ ಸಹ ತಮ್ಮ ಸ್ವಾರ್ಥಕ್ಕಾಗಿ ಬಂದು ಹೋದ್ರೆ ಹೊರತಾಗಿ ನಮಗೆ ನ್ಯಾಯ ಕೊಡಿಸುವಂತಹ ಕೆಲಸ ಯಾರಿಂದಲೂ ಸಹ ಆಗಿಲ್ಲ. ಮತ್ತು ನಾವು ನಮ್ಮದೇ ಸರ್ಕಾರ ಇದ್ರೂ ನಾವು ಯಾರನ್ನ ನಂಬಬೇಕು ಅನ್ನೋ ಒಂದು ಪ್ರಶ್ನೆ ಅವ್ರದ್ದಾಗಿದೆ. ಅಟ್ಲೀಸ್ಟ್ ಈಗಲಾದ್ರೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡಬೇಕು. ಇಲ್ಲಾಂದ್ರೆ ಏನು ಈಗ ಮೊನ್ನೆ 5 ವರ್ಷದ ಆರೋಪಿ ಮೇಲೆ ಅತ್ಯಾಚಾರ ಆರೋಪಿ ಮೇಲೆ ಎನ್ಕೌಂಟರ್ ಮಾಡಿದ್ರು, ಆ ರೀತಿ ಅವನಿಗೆ ಆ ಕೊಲೆ ಆರೋಪಿಗೆ ಎನ್ಕೌಂಟರ್ ಆದ್ರೂ ಮಾಡಿ ಅನ್ನೋ ಒಂದು ಆಗ್ರಹ ಅವ್ರದ್ದಾಗಿದೆ. ಒಂದ್ ವೇಳೆ ಇದೆಲ್ಲ ಆಗದೇ ಇದ್ದಲ್ಲಿ ನಾನು CBI ತನಿಖೆಗೆ ಡಿಮ್ಯಾಂಡ್ ಮಾಡ್ತೀನಿ. ಯಾಕಂದ್ರೆ ರಾಜ್ಯ ಸರ್ಕಾರದಿಂದ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಆದ್ರೂ ಏನಾದರೂ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ನೇಹಾ ತಂದೆ ನಿರಂಜನ್ ಹಿರೇಮಠ್ ಅಭಿಪ್ರಾಯವಾಗಿದೆ.
ಸರ್ ಮೊಟ್ಟ ಮೊದಲಿಗೆ ಅಂದರೆ ಅವ್ರು ಕಾಲೇಜ್ನಲ್ಲಿ ಇನ್ನೂ ಏನೂ ಬಿಗಿ ಬಂದೋಬಸ್ತ್ ಮಾಡಿಲ್ಲ. ಕಾಲೇಜ್ ಹೇಗಿದೆ ಹಾಗೇ ಇದೆ, ಮೊದಲು ಹೇಗಿತ್ತು ಇವಾಗಲೂ ಹಾಗೇ ಇದೆ. ಕಾಲೇಜಿನ ನಾನು ಸಾಕಷ್ಟು ಸರಿ ಅವಾಗಲೂ ಹಿಂದಕ್ಕೂ ಹೇಳಿದ್ದೀನಿ, ಸೆಕ್ಯೂರಿಟಿ ಟೈಟ್ ಮಾಡಿರಿ, ಯಾರೋ ಅನ್ನೋನ್ ಪರ್ಸನ್ ಬಂದರೂ ಎನ್ಕ್ವೈರಿ ಮಾಡಿರಿ ಅಂತ ಹೇಳಿದರು. ಅವರು ಏನೂ ಬೇಜವಾಬ್ದಾರಿಯಾಗಿ ಇದ್ದಾರೆ ಕಾಲೇಜ್ನಲ್ಲಿ. ಫಸ್ಟ್ ಥಿಂಕ್. ಸೆಕೆಂಡ್, ರಾಜಕಾರಣಿಗಳು ಎಲ್ಲರೂ ಬಂದರು, ತಮ್ಮದು ಸ್ವಾರ್ಥಗಳನ್ನು ಅವಾಗ ಯೂಸ್ ಮಾಡಿಕೊಂಡ್ರು, ಆಶ್ವಾಸನೆಗಳನ್ನು ಕೊಟ್ಟರು. ಆ ಕಾಯ್ದೆ ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಭಾಳ ಆಶ್ವಾಸನೆ ಕೊಟ್ಟರು. ಇವತ್ತು 1 ವರ್ಷ ಆಯಿತು, ಏನೂ ಮಾಡಿಲ್ಲ ಅವರು. ಸಾಸಿವೆ ಕಾಳಷ್ಟು ಅದರೊಳಗೆ ಏನೂ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಗೆ. ಅವ್ರು ನ್ಯಾಯ ಕೊಡಿಸ್ತಾರೆ ಅನ್ನೋವಂಥದ್ದು ನಮಗೆ ನಂಬಿಕೆನೇ ಹೋಗ್ಬಿಟ್ಟಿದೆ ರಾಜಕಾರಣಿಗಳ ಮೇಲೆ. ತಮ್ಮ ಸ್ವಾರ್ಥ ಮಾತ್ರ ಯೂಸ್ ಮಾಡಿಕೊಂಡ್ರು ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ. ಹಾಗಾಗಿ ನನ್ನ ಮಗಳಿಗೆ ಆದಂಥದ್ದು ಮತ್ತೊಬ್ಬರಿಗೆ ಆಗಬಾರ್ದು ಅಂತ ನಾನು ಕಳಗಳಿಂದ ಕೇಳ್ಕೊತೀನಿ, ನಮಗೆ ನ್ಯಾಯ ಕೊಡಿಸ್ರಿ. ಆ ಟೈಮಲ್ಲಿ ಎನ್ಕೌಂಟರ್ ಮಾಡ್ಬೇಕಂತ ಡಿಮ್ಯಾಂಡ್ ಮಾಡಿದ್ರಿ. ಈಗ ಒಂದು ರೀಸೆಂಟಾಗಿ ಒಂದು ಘಟನೆಯಲ್ಲಿ ಇದೇ ಹುಬ್ಬಳ್ಳಿನಲ್ಲಿ ಎನ್ಕೌಂಟರ್ ಆಯಿತು. ಏನು ಅದು ಖುಷಿ ಆಯ್ತು ಸರ್ ಮಾಡಿದ್ದು. ಯಾಕಂದ್ರೆ ಈಗಿರುವಂಥ ಶಶಿಕುಮಾರ್ ಅವರು ಅವಾಗ ನನ್ನ ಮಗಳ ಕೇಸ್ ಒಳಗಿದ್ರೆ ಹಾಗೆ ಆಕೈತೇನೋ ಅಂತ ನಮಗೊಂದು ಎಲ್ಲೋ ಅನಿಸ್ತೈತಿ. ಆದರೆ ಬಟ್ ಅವಾಗ ಅವ್ರು ಇರಲಿಲ್ಲ. ನಮ್ಮದು ನಸೀಬು ಸರಿಯಾಗಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಮಾತ್ರ ಅದು ಖುಷಿ ಆಯಿತು ಆಗಿದ್ದು. ಪಾಪ ಚಿಕ್ಕ ಮಗು ಮೇಲೆ ಮಾಡಿದ್ದು ನೋಡಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡ್ರು. ಇದು ನಮ್ಮ ಮಗಳ ಕೇಸ್ ಹೋಗೋ ಹಂಗಾಗಬೇಕು, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇವಾಗ 1 ವರ್ಷ ಆಯ್ತು, ಅವ್ರು ಇನ್ನೂ ಟ್ರಯಲ್ಲೂ ಇಲ್ಲ, ಕೋರ್ಟಲ್ಲಿ ಏನೂ ಆಗಿಲ್ಲ. ರಾಜಕಾರಣಿಗಳ ಮೇಲೆ ನಮಗೆ ವಿಶ್ವಾಸ ಅಂತೂ ಇಲ್ಲ. ಅದಕ್ಕೆ ನಮಗೆ ನ್ಯಾಯ ಕೊಡಿಸ್ರಿ ಅಂತ ನಾವು ಕೇಳ್ಕೊತೀವಿ. ಈಗ ಆರೋಪ ಪಟ್ಟಿ ಸಲ್ಲಿಕೆಯಾಗಿ 10 ತಿಂಗಳಾಯಿತು, ಇಲ್ಲಿ ವರ್ಷ ಟ್ರಯಲ್ಸ್ ಆರಂಭಗೊಂಡಿಲ್ಲ ಅಂದ್ರೆ ಏನು? ಈಗಾಗಲೇ ಕಳೆದ 1 ವರ್ಷದಿಂದ ಅದು ಘಟನೆ ಆದ ನಂತರ ಎಲ್ಲರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಯಿತು, ರಾಜ್ಯದ ಮಂತ್ರಿಮಂಡಲ ಕೂಡ ಎಲ್ಲರೂ ಬಂದೋದ್ರು, ಶಾಸಕರು, ಜಾತ್ಯತೀತ ಪಕ್ಷಾತೀತ ಹೋರಾಟ ಆಯಿತು, ಮಾಧ್ಯಮದವರು ರಾಜ್ಯ ಅಲ್ಲ ದೇಶ ಅಲ್ಲ ವಿದೇಶನಾಗ ಜೊತೆಗೆ ಪ್ರಚಾರ ಆಯಿತು. ಅಷ್ಟಾದರೂ ಕೂಡ ಅವೇರ್ನೆಸ್ ಆಗಲಿಲ್ಲ ಯಾರಿಗೆ? ರಾಜ್ಯ ಸರ್ಕಾರಕ್ಕೆ. ಈಗೂ ಕೂಡ ಟ್ರಯಲ್ ಸ್ಟಾರ್ಟ್ ಆಗಿಲ್ಲ. ಚಾರ್ಜ್ ಶೀಟಾಗಿ 10 ತಿಂಗಳಾಯಿತು, CID ತನಿಖೆ ಆಯಿತು, ಮುಕ್ತಾಯ ಆಯಿತು, ಅದರಾಗೂ ಕೈ ಆಡಿಸಿದ್ರು. ಎಲ್ಲ ರೀತಿಯಿಂದ ಈ ರೀತಿ ಷಡ್ಯಂತ್ರ ಮಾಡ್ಕೊಂತ ಬರ್ತಾಯಿದ್ದಾರೆ. ಇದು ಸಾಮಾನ್ಯ ಕೊಲೆ ಅಲ್ಲ, ಇದರಿಂದ ಭಾಳ ಕಾರಣದ ಕೈ ಕೆಲಸ ಮಾಡೋದು. ಹಿಂಗಾಗಿ ಇದು ಕೇಸ್ ಮುಚ್ಚಾಕಬೇಕು, ಎಲ್ಲೋ ಸಂಧಾನ ಮಾಡಬೇಕು, ಇನ್ನೂ ಸೆಟಲ್ಮೆಂಟ್ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಇನ್ನೂ ತಡೆ ಹಿಡ್ಕೊತ ಹೋಗ್ತಾಯಿದ್ದಾರೆ. ಯಾಕಂದರೆ 106 ಸಾಕ್ಷಿ ಅದಾವೆ, ಸಾಕ್ಷಿ ನಾಶ ಮಾಡಿಸ್ಬೇಕು, ಎಲ್ಲರಿಗೂ ಭಯ ಬೆಳೆಸ್ಬೇಕು, ಸಾಕ್ಷಿ ಹೇಳಾರ್ದಂಗೆ ಮಾಡ್ಬೇಕನ್ನೋ ಕೂಡ ಕೈವಾಡ ಜೋರಾಗಿ ನಡೀತಾ ಇದೆ. ಅದರಿಂದ ಟ್ರಯಲ್ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾಜಿ ಕೂಡ ಹೇಳಿದರು, ಇಲ್ಲ 90 ದಿವಸ ಇಲ್ಲ 120 ದಿವಸನಾಗ ಅವ್ನು ಗಲ್ಲಿಗೆ ಏರಿಸ್ತೀವಿ ಅಂತ. ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು 120 ದಿವಸನಾಗ ಕಾನೂನು ರೀತಿಯಿಂದ ಏನು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳಿದರು. ನಮಗೆ ಕಾನೂನು ಬಗ್ಗೆ ನ್ಯಾಯಾಲಯದ ಬಗ್ಗೆ ನಮಗೆ ಭರವಸೆ ಇದೆ, ನ್ಯಾಯ ಸಿಗ್ತೈತೆ ಅಂತ. ಬಟ್ ಟ್ರಯಲ್ ಸ್ಟಾರ್ಟ್ ಆಗಬೇಕಲ್ಲ, ಅದೇನೇ ಆಗಿಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದರು, ಅದು ಕೂಡ ಆಗಲಿಲ್ಲ. ನಂತರ ಸ್ಪೆಷಲ್ PP ಅಂದರು, ಅದು ಆಗಲಿಲ್ಲ. ಈ ರೀತಿ ಇವರೆಲ್ಲ ಬಂಡ ಆಶ್ವಾಸನೆ ಕೊಟ್ಟು ಅದನ್ನು ನೋಡ್ದಂಗೆ ನಡ್ಕೋಬೇಕಲ್ಲ. ಕೋಲ್ಕತ್ತಾದಲ್ಲಿ ಒಂದು ಪ್ರಕರಣವೊಂದರಲ್ಲಿ ತ್ವರಿತ ನ್ಯಾಯಾಲಯ ಭಾಳ ಕೆಲವೇ ದಿನಗಳಲ್ಲಿ ನ್ಯಾಯದಾನ ಮಾಡಿದರು. ಎಲ್ಲ ರಾಜ್ಯದಾಗ ಮಾಡ್ತಾರೆ ಸರ್, ಇಚ್ಛಾಶಕ್ತಿ ಇತ್ತು ಆ ಸರ್ಕಾರಕ್ಕೆ, ಅದಕ್ಕೆ ನ್ಯಾಯ ಕೊಡಿಸ್ಬೇಕಂತ CBI ಮಾಡಿದ್ದು ಅದು. ಈಗ ನಾನು ಕೂಡ ಇದನ್ನು ಇವ್ರು ಏನಾರ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಳಿಲ್ಲ ನಾನು CBI ಕೊಡುವಂಥ ಪ್ರತಿಕ್ರಿಯೆಗೆ ಹೋಗ್ತೇನೆ. ಯಾಕಂದ್ರೆ ಇವರೇ ದಾರಿ ಮಾಡಿಕೊಟ್ಟಾರೆ ನಂಗೆ. ನಾನೇನು ನಮ್ಮ ಸರ್ಕಾರ ವಿರುದ್ಧ ಹೋಗ್ಬೇಕಂತಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕಾರ್ಪೊರೇಟರಾಗಿ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಕೇಳತ್ತೀನಿ. ಅಲ್ಲ, ನಿಮ್ಮದೇ ಸರ್ಕಾರ ಇದ್ರೂ ಈ ರೀತಿಯ ಪರಿಸ್ಥಿತಿನ ಅಂತ ಈಗ ಅದೇನೇ ನಮಗೂ ಎಲ್ಲ ಪ್ರಶ್ನೆ ಆಗಿದೆ. ನನಗೆ ನ್ಯಾಯ ಸಿಗ್ಬಲ್ತು, ಇನ್ನು ಜನಸಾಮಾನ್ಯರಿಗೆ ಏನು ರಕ್ಷಣೆ ಕೊಡ್ತಾರೆ ಇವರು? ರಾಜ್ಯದ 6.5 ಕೋಟಿ ಜನ ನೋಡತ್ತಾರಲ್ಲ, ಪುಣ್ಯ ನಮ್ಮ ಹಿಂದೆ DK ಶಿವಕುಮಾರ್ ಸಾಹೇಬ್ರು ಅದಾರ ಅಂತ ಏನೋ ಬದುಕೇವಿ ನಾವು. ಇಲ್ಲಾಂದ್ರೆ ನಮ್ಮ ಮಣ್ಣ ಕೊಡೋರು ಇವರು ಇದನ್ನು ಮುಚ್ಚಾಕಿ ಬಿಡೋರು. ಯಾಕಂದ್ರೆ ಅವಾಗಿನ ಆಯುಕ್ತರು ಹೋಮ್ ಮಿನಿಸ್ಟರ್ ಪೈಕಿ, ಇಲ್ಲಿ ಶಾಸಕರ ಪೈಕಿ ಎಲ್ಲರೂ ಒಂದು ಒಟ್ಟಾಗಿ ಕೆಲಸ ಮಾಡ್ಯಾರ. ಅಂದಾಗ ಮಾತ್ರ ಇದು ಈ ರೀತಿ ಪ್ರಕರಣ ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ಯಾರ. ಅದಕ್ಕೆ ನಾನು ಹೇಳ್ತೀನಿ, ಇವರು ಇದೇ ರೀತಿ ಏನಾರ ಮುಂದುವರಿತಂದ್ರೆ ನಾನು CBI ಆಗ್ರಹ ಮಾಡಿಸ್ತೀನಿ. ಅದ್ರ ಜೊತೆಗೆ NIA ಕೂಡ ನಾನು ಕೊಡುತ್ತೇನೆ. ಇದ್ರ ಹಿಂದೆ ಯಾರ್ಯಾರು ಕಾಣದ ಕೈ ಕೆಲಸ ಮಾಡ್ಯಾರಲ್ಲ ಎಲ್ಲರನ್ನೂ ಒಳಗಾಕ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೀವು ಇದೇ ರೀತಿ ಮಾಡಿದರೆ ನಾನು ಮತ್ತು ಹೈಕೋರ್ಟಿಗೆ ಅಪೀಲ್ ಮಾಡಿ ಕೇಂದ್ರ ಗೃಹ ಸಚಿವರ ಕಡೆ ಹೋಗ್ತೀನಿ. ನೀವೇ ದಾರಿ ಮಾಡಿಕೊಡ್ತೀರಿ. ನನಗೆ ಮತ್ತು ಹಿಂದಾಡು ಅನ್ನಕ್ಕೆ ಹೋಗ್ಬೇಡಿ, ನಮ್ಮ ಕಾರ್ಯಕರ್ತ ನಮ್ಮ ಕಾರ್ಪೊರೇಟ್ರು ಈ ರೀತಿ ಮಾಡಿದರು, ಕಾಂಗ್ರೆಸ್ ಕಾರ್ಯಕರ್ತರ ಸರ್ಕಾರದ ವಿರುದ್ಧ ಬಿದ್ದರಂತಲ್ಲ. ಇದನ್ನು ಅನ್ಯಾಯ ಆಗೈತಿ, ನ್ಯಾಯ ಕೊಡಿಸ್ರಿ ಅಂತ ಕೇಳತ್ತೀವಿ. ನಿಮ್ಮ ಕಡೆಯಿಂದ ಆಗಂಗಿಲ್ಲ, ನಾವು ಬೇರೆದವ್ರ ಬಾಗ್ಲ ತಟ್ಟಲೇಬೇಕಲ್ಲ. ಅದಕ್ಕೆ ನೀವೇ ದಾರಿ ಮಾಡಿಕೊಡತ್ತೀರಿ. ಅದನ್ನು ಮಾಡಿಕೊಡುವಂಥ ಅವಶ್ಯಕತೆ ಇರಬಾರ್ದು. ಆ್ಯಕ್ಚುಲಿ ಮಾಡೀರಿ. ಇವಂಗೆ ಆದಷ್ಟು ಮಟ್ಟಿಗೆ ನೀವೇನು ಮಾತಾಡಿರಲ್ಲ, ನೀವೇ ನೋಡ್ದಿರಿ, ಆ ರೀತಿ ನಮಗೆ ಮಾಡಿಕೊಡಿ. ಅದು ಕಾಲೇಜ್ನಾಗ ಕೂಡ ಕೈ ಆಡಿಸಿದ್ರು, ಅವ್ನ ಅಡ್ಮಿಷನ್ ಕೊಡಿಸಿದ್ರು, ಅವಂಗೆಲ್ಲ ರೀತಿಯ ಸೌಕರ್ಯ ಕೊಟ್ಟರು. ಬ್ಲ್ಯಾಕ್ ಲಿಸ್ಟ್ನಾಗ ಜೊತೆಗೆ ಹಾಕಿಲ್ಲ ಅವ್ನು ಸಸ್ಪೆಂಡು ಮಾಡಲಿಲ್ಲ ಕಾಲೇಜ್ನಾಗ. 1 ವರ್ಷ ಆಯ್ತು. KLE ಅವ್ರು ಕೂಡ ಎಷ್ಟು ಇದಾದಾರೆ ನೋಡಿ,
ಅವರು ಕೂಡ ಈ ಇಂಥ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಿ ಬ್ಲ್ಯಾಕ್ ಲಿಸ್ಟ್ನಾಗ ಹಾಕ್ಬೇಕಾಯ್ತು. KLE ಸಂಸ್ಥೆ ಕೂಡ ಇನ್ವಾಲ್ವ್ಮೆಂಟ್ ಇದೆ ಇದಕ್ಕೆ, ಅದಕ್ಕೂ ಡೈರೆಕ್ಟ್ರ್ ಇನ್ವಾಲ್ವ್ಮೆಂಟ್ ಅದಾರ, ಅಲ್ಲಿ ಸ್ಟಾಫ್ ಇನ್ವಾಲ್ವ್ಮೆಂಟ್ ಅದಾರ. ಅವ್ರಿಗೆ ಅಡ್ಮಿಷನ್ ಅವ್ನು ಕೊಡಿಸಿದ್ದು ಕೂಡ ರಾಜಕಾರಣಿಗಳೇ, ಅವ್ನ ಪ್ರಭಾವಿ ವ್ಯಕ್ತಿಗಳ ಅವ್ಗೆ ಅಡ್ಮಿಷನ್ ಕೊಡಿಸಿ ಈ ರೀತಿ ಕೃತ್ಯ ಮಾಡಕಚ್ಚಾರ. ಯಾಕಂದ್ರೆ ನಾವೆಲ್ಲ ಸಿಂಟಮ್ಸ್ ನೋಡೇವಿ, ನಮ್ಗೆ ಸಾಕಷ್ಟು ಸಾಕ್ಷಿಗಳು ಅದಾವೆ ನಮ್ಮ ಕಡೆನೂ. ನಾವು ಕೂಡ ಎಲ್ಲ ಕಾದಿಟ್ಟೇವಿ, ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಂತ ನಾವು ಶಾಂತಿ ರೀತಿಯಿಂದ ಅದೇವಿ. ಇದರಿಂದ ಅವರ ತನಿಖೆ ಮಾಡಿಸಿ ಸರಿಯಾಗಿ ಮಾಡಿಬಿಟ್ಟಿದ್ರೆ ಈ ಚಿಂತೆನೇ ಇರಲಿಲ್ಲ. ಅದಕ್ಕೆ ಈ ತನಿಖೆ ವಿಫಲ ಆಗೈತಿ, ತನಿಖೆ ಸರಿಯಾಗಿಲ್ಲ. CID ತನಿಖೆ ಒಳಗೂ ಕೂಡ ಕೈ ಆಡ್ಸ್ಯಾರ. ಅದಕ್ಕೆ ನಾನು ಆಗ್ರಹ ಪಡಿಸ್ತೀನಿ ರಾಜ್ಯದ ಗೃಹ ಸಚಿವರಿಗೆ, ಅದು ಕೆಲಸ ಆಗಂಗಿಲ್ಲ. ಅದಕ್ಕೆ ನೀವು ಏನೈತಿ ರಾಜೀನಾಮೆ ಕೊಡೋಕೆ ಅಡ್ಡಿಲ್ಲ. ಯಾಕಂದ್ರೆ ನಿಮ್ಮಿಂದ ಅಂತೂ ಉಡಾಪಿ ಮಾತು ಹೇಳ್ಕೊಂತ ನೀವು ಹೋಗ್ತೀರಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಿ. ಇಂಥ ಪ್ರಕರಣದಲ್ಲಿ ಕಲ್ಕತ್ತಾದವ್ರು ಯಾಕೆ ಮಾಡಿದರು? ಈಗ ಎನ್ಕೌಂಟ್ರ್ ಅವಾಗ ಆದೇಶ ಮಾಡಿದ್ರೆ, ಈಗ ಶಶಿಕುಮಾರ್ ಆವಾಗಿನ ಆಯುಕ್ತರು ಯಾಕೆ ಮಾಡಲಿಲ್ಲ? ಅದಕ್ಕೆ ಇಚ್ಛಾಶಕ್ತಿ ಇರಲಿಲ್ಲ, ಯಾರ್ದೋ ಕೈಗೊಂಬೆಯಾಗಿ ಕೆಲಸ ಮಾಡತ್ತಿದ್ರು. ಇವತ್ತು ಅದೇ ಅನುಭವಿಸ್ತೀವಿ. ಈಗ ಅವ್ರು ಈ ಶಶಿಕುಮಾರ್ ಅವ್ರಿಗೆ ಎಷ್ಟು ಆಸಕ್ತಿ ಇದೆ, ಸಣ್ಣ ಮಗು ನೋಡಿದ್ರೆ ಕಣ್ಣ ನೀರು ಬರ್ತಾವೆ, ಇಡೀ ಮೈಯೆಲ್ಲ ರಕ್ತ ಕುದೀತೈತಿ. ಅಂಥ ಮಗುನ ಮೇಲೆ ಅತ್ಯಾಚಾರ ಮಾಡಿದ್ರು, ರೇಪ್ ಆ್ಯಂಡ್ ಮರ್ಡರ್. ಇಮಿಡಿಯೇಟ್ ಆ್ಯಕ್ಷನ್ ಕೊಟ್ಟರು. ಅಂಥ ವ್ಯಕ್ತಿಗಳು ಬೇಕಲ್ಲ, ಅಂಥ ಪೊಲೀಸ್ ಇಲಾಖೆ ಒಳಗೆ ಅದಾರ, ಅವ್ರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಈಗ ನಾವು ಅದನ್ನ ಬೇಡ್ತೀವಿ, ಹೆಂಗಾರು ಮಾಡಿ ಅಂಥ ಇಚ್ಛಾಶಕ್ತಿ ಇದ್ದವರು ನ್ಯಾಯಾಂಗ ಅದಾವೆ. ನ್ಯಾಯಾಂಗದ ಮೇಲೆ ನಮ್ಗೆ ವಿಶ್ವಾಸ ಇದೆ. ವಕೀಲರ ಸಂಘ ಒತ್ತಾಯ ಮಾಡತೈತಿ, ಎಲ್ಲರೂ ಕೇಳ್ತಾರೆ ವಕೀಲರು, ನನಗೇನು ಉತ್ತರ ಕೊಡಲಿ, ಯಾಕ್ರಿ ನಿಮ್ಮ ಕೇಸ್ ಡಿಲೇ ಆಗತೈತಿ, ಇಷ್ಟು ದಿವಸ ಆಯ್ತಲ್ಲ ನಾನೇ ವಿಚಿತ್ರ. ಏನು ಬಾರ್ ಅಸೋಸಿಯೇಷನ್ದವ್ರು ನನಗೆ ಪ್ರಶ್ನೆ ಆಗತ್ತಾರ, ನನಗೆ ಅವ್ರಿಗೆ ಉತ್ತರನೇ ಇಲ್ಲ ನಾನು ಕೊಡೋಕೆ. ರಾಜ್ಯ ಸರ್ಕಾರದವ್ರ ಮೇಲೆ ಡಿಪೆಂಡ್, ಅವರೇ ಮಾಡಬೇಕಲ್ಲ. ತಿನ್ನೋ ತನಕ ಏನೂ ಇಲ್ಲ ಅಂದರೆ ನಡಿತೈತಿ. ವೀರಶೈವಲಿಂಗಾಯತರಿಗೆ ಏನು ಅನ್ಯಾಯ ಮಾಡಿದ್ರು ಮಾಡಿಸ್ಕೊತಾರೆ. ಒಬ್ಬ ಬೇಡಜಂಗಮರು ಕಾಯಕದ ಭಿಕ್ಷಾಟನೆ, ನಾವೆಲ್ಲ ಸಮಾಜದ ಭಿಕ್ಷುಕರು, ಮತ್ತು ಅವ್ರಿಗೆ ಏನು ಮಾಡಿದ್ರು ನಡಿತೈತೆ ಅಂತ ನಡ್ಸ್ಕೊತ ಹೊಂಟಾರೆ ಹಿಂಗೆ. ಬಟ್ ನಾವು ಸುಮ್ಮನೆ ಕುಂದ್ರೋರಲ್ಲ. ಯಾಕೆ ಮಠಾಧೀಶರು ಹೋರಾಟ ಮಾಡ್ಯಾರ, ಜಾತ್ಯತೀತ ಪಕ್ಷಾತೀತ ಹೋರಾಟ ಆಗೈತಿ, ಎಲ್ಲ ಸಂಘಟನೆಗಳು ಹೋರಾಟ ಮಾಡ್ಯಾರ, ಎಲ್ಲ ವಿದ್ಯಾರ್ಥಿಗಳು ಮಾಡ್ಯಾರ. ಅದಕ್ಕೆ ಇದು ಸುಮ್ಮ ಕುಂದ್ರ ಕೇಸಲ್ಲ. ಅವ್ರು ಎಷ್ಟು ಇದನ್ನು ಲಘು ಇತ್ಯರ್ಥ ಮಾಡ್ತಾರೆ ಅವ್ರಿಗೆ ಚಲೋ, ಇತ್ಯರ್ಥ ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ ಬ್ಲೇಮ್ ಇದೆ. ಅದಕ್ಕೆ ದಯಮಾಡಿ ಈಗೂ ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಹೋಮ್ ಮಿನಿಸ್ಟರ್ ಅಂತ ಅವ್ರನ್ನ ದೂರ ಇಟ್ಟು ನೀವೇ ಡಿಸಿಷನ್ ತೊಗೊಂಡು ಇದನ್ನು ಏನಾದರೂ ಆದೇಶ ಮಾಡಿ ಬೇಗನೆ ಇದನ್ನು ಇತ್ಯರ್ಥ ಮಾಡಿ 90 ದಿವಸಗಳಲ್ಲಿ, ಇನ್ನರ ಈಗ 365 ದಿವಸ ಆಗೈತಿ, ಮುಂದೊಂದು 90 ದಿವಸಗಳೆಲ್ಲ ಒಂದು ನಿರ್ಧಾರ ಕೊಡಿ, ಒಂದು ಸಂದೇಶ ಕೊಡಿ ದೇಶಕ್ಕೆ. ಇಂಟರ್ನ್ಯಾಷನಲ್ ಮೀಡಿಯಾ ತನಕ ಅದನ್ನು ಕಾದು ನೋಡತ್ತಾರೆ ನ್ಯಾಯ ಕೇಸ್ ಏನಾಯಿತು ಅಂತ. ಅಷ್ಟೊಂದು ಜಾಗೃತಿ ಆಗೈತಿ ಇದು. ಅದಕ್ಕೆ ದಯಮಾಡಿ ನಿಮ್ಮ ಮೇಲೆ ಬ್ಲೇಮ್ ತೊಗೋಬೇಡ್ರಿ. ಇರೋ ತನಕ ನೀವು ಎಲ್ಲ ಮಾಡ್ಕೊಂಡು ಬಂದಿರಿ. ನೀವು ಬಡವರ ಪರವಾಗಿ ಅಂತಿರಲ್ಲ, ಇರ್ರಿ, ನಾನು ಬಡವರ ಪರವಾಗಿ ಅದೇನೆ. ನಿಮ್ಮ ಕಾರ್ಯಕರ್ತಗೆ ನ್ಯಾಯ ಕೊಡಿಸ್ರಿ ಸರ್. ಅದನ್ನು ಬಿಟ್ಕೊಟ್ಟು ನೀವು ಬರೀ ಅಲ್ಲೇ ಇದು ನೀವು ಏನೈತಿ ಅದನ್ನು ನೋಡೋಂಗೆ ಅಲ್ಲ. ಒಂದು ಕೇಸ್ ಎಲ್ಲ ಕಡೆನೂ ಮುಚ್ಚಾಕ್ಬೇಕು. ನಮಗೂ ಕೂಡ ಭಾಳಷ್ಟು ಆಫರ್ ಬಂದು ಸೆಟಲ್ಮೆಂಟ್ ಮಾಡ್ಕೊತ, ನಾವು ಯಾಕೆ ಸೆಟಲ್ಮೆಂಟ್ ಮಾಡ್ಕೊಳ್ಳೋನು, ನಮ್ಮ ಮಗಳು ತಂದು ಕೊಟ್ಟರೆ ಅದೇ ಸೆಟಲ್ಮೆಂಟ್ ಅಂತೀವಿ ನಾವು. ಅಂದರೆ ಈ ರೀತಿ ಕೈ ಆಡಿಸ್ತಾರೆ. ಇವೆಲ್ಲ ನಡೆದವು. ಅವ್ರಿಗೇನು ಮುಚ್ಚಾಕಕ್ಕೆ ಏನಾರು ಮಾಡಿ ಮುಚ್ಚಾಕು. ನಾನು ದೇವ್ರು ನಮಗೆಲ್ಲ ಕೊಟ್ಟಾರ. ನಾವು ಅದಕ್ಕೆ ನಾವು ಭಿಕ್ಷಾ ಬೇಡಾದ್ರೂ ಜೀವನ ಮಾಡ್ತೇವೆ ಹೊರತು ನಾವು ಯಾರಿಗೂ ನಮ್ಮ ಮಗಳು ಕಳ್ಕೊಂಡು ನಾವು ಆಕಿನ ಮಗಳನ್ನ ಹೆಣದ ಮೇಲೆ ನಾವು ಸೆಟಲ್ಮೆಂಟ್ ಮಾಡ್ಕೊಳ್ಳೋ ಮನುಷ್ಯರಲ್ಲ. ಅದಕ್ಕೆ ಮಾತು ಕೊಟ್ಟೆ, ನಾನು ಹೇಳೇನಿ, ನ್ಯಾಯ ಕೊಡಿಸ್ರಿ. ನಾನು ದುಡ್ಡಿಗಾಗಲಿ ಅಧಿಕಾರಕ್ಕಾಗಲಿ ನಾನು ರಾಜಕಾರಣ ಮಾಡತ್ತಿಲ್ಲ. ನಮ್ಮ ಮಗಳು ತಂದು ಕೊಟ್ಟರೆ ಅದೇ ಸೆಟಲ್ಮೆಂಟ್ ಅಂತ ಹೇಳೀನಿ. ಅದಕ್ಕೆ ಈಗೂ ಹೇಳ್ತೀನಿ, ಇವ್ರು ಯಾರ್ಯಾರು ಅದಾರಲ್ಲ ಎಲ್ಲರಿಗೂ ಗೊತ್ತು. ನಾನು ಎಲ್ಲರೂ ಹೆಸರು ಇಟ್ಟು ಎಲ್ಲರದು ಬರೆದಿಟ್ಟು ಏನು ನಾವು ಮತ್ತು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೇವೆ ನಾವು. ಅದಕ್ಕೆ ಈಗೂ ಹೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೀರಿಯಸ್ ಆಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟು ಸ್ಪೆಷಲ್ PP ಹಾಕಿ ಅವ್ನು ಗಲ್ಗೇರಿಸೋ ಅಂತ ವ್ಯವಸ್ಥೆ ಮಾಡಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಒಟ್ಟಾರೆ ಏನು ನೇಹಾ ಸಾವಿಗೆ ಒಂದು ವರ್ಷ ತುಂಬಿದೆ. ಈಗೇನು ಇಡೀ ದೇಶದಲ್ಲೇ ದೊಡ್ಡ ಮಟ್ಟದಲ್ಲೇ ಒಂದು ಪ್ರಕರಣ ಸದ್ದು ಮಾಡಿತ್ತು. ಆ ಸಂದರ್ಭದಲ್ಲಿ ಏನು ಸದ್ದು ಮಾಡಿತ್ತು, ನಂತರದಲ್ಲಿ ತಣ್ಣಗಾದ ವಾತಾವರಣನೇ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಅಟ್ಲೀಸ್ಟ್ ಈಗಾದ್ರೂ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಸರ್ಕಾರ ಮಾಡಲಿ ಅಂತೇಳಿ ಕುಟುಂಬಸ್ಥರು ಆಗ್ರಹ ಮಾಡ್ತಿದ್ದಾರೆ. ಶಿವರಾಮ ಮಸೂಡಿ, ನ್ಯೂಸ್ 18, ಹುಬ್ಬಳ್ಳಿ.